ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಹಣದ ಸುರಕ್ಷತೆಗಾಗಿ ಹೊಸ ASBA ವ್ಯವಸ್ಥೆ ಬಳಸಿ ಏನಿದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆ ಸಾಮಾನ್ಯವಾಗಿ ಜನ ಕೇಳುವ ಪ್ರಶ್ನೆ ನಮ್ಮ ಚಾನೆಲ್ ನಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಇತ್ಯಾದಿ ಏನು ಅಂತಂದ್ರೆ, ನಮ್ಮ ಬ್ರೋಕರ್ ಏನಾದ್ರೂ ಓಡಿ ಹೋದ್ರೆ ಅಥವಾ ಕಂಪನಿಯನ್ನು ಕ್ಲೋಸ್ ಮಾಡಿದ್ರೆ ನನ್ನ ಕತೆ ಏನು, ಮತ್ತೆ ನನ್ನ ಶೇರಿಗೆ ಏನಾಗುತ್ತೆ, ನಾನು ಅಲ್ಲಿಟ್ಟಿರುವಂತ ಹಣಕ್ಕೆ ಏನಾಗುತ್ತೆ. ಅಂದರೆ ಅದನ್ನು ಸರಿಯಾಗಿ ನೋಡ್ಬೇಕು ಅಂತಂದ್ರೆ ಡಿಮೆಟ್ ಅಕೌಂಟ್ ಅಲ್ಲಿ ಎರಡು ವಿಧ. ಒಂದು ಡಿಮೆಟ್ ಅಕೌಂಟ್, ಇನ್ನೊಂದು ಟ್ರೇಡಿಂಗ್ ಅಕೌಂಟ್. ಡಿಮೆಟ್ ಅಕೌಂಟ್ ಅಂದ್ರೆ ನಮ್ಮ ಷೇರುಗಳನ್ನು ಇಟ್ಕೊಳ್ಳಿಕ್ಕೆ ಮಾಡಿದಂತ ಒಂದು ಲಾಕರ್ ಸಿಸ್ಟಮ್, ಎಲೆಕ್ಟ್ರಾನಿಕ್. ಎರಡನೇದು ಟ್ರೇಡಿಂಗ್ ಅಕೌಂಟ್, ಹೋಲ್ಡ್ಸ್ ದ ಮನಿ ಯೂಸ್ ಟು ಪರ್ಚೇಸ್ ಶೇರ್ಸ್. ಅಂದ್ರೆ ನೀವೇನಾದ್ರೂ ಷೇರುಗಳಿಗೆ ಆರ್ಡರ್ ಕೊಟ್ರೆ ಅದನ್ನ ಪರ್ಚೇಸ್ ಮಾಡುವಾಗ ಬ್ರೋಕರಿಗೆ ಬೇಕಾದಂತ ಹಣ ಆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಈಗ ಡಿಮೆಟ್ ಅಕೌಂಟ್, ನಿಮ್ಮ ಬ್ರೋಕರು ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಎರಡು ವ್ಯವಸ್ಥೆ ಇರುವಂತಹದ್ದು. ನಮ್ಮ ದೇಶದಲ್ಲಿರುವಂತಹ ಎರಡು ಡಿಪಾಸಿಟರಿಗಳು ಯಾವುದು ಅಂತಂದ್ರೆ CDSL, ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಎರಡನೇದು NSDL, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್. ಎರಡೂ ಕೂಡ ಕ್ವಾಸಿ ಗವರ್ಮೆಂಟ್. ಈಗ ಎರಡನೇದು ಟ್ರೇಡಿಂಗ್ ಅಕೌಂಟ್. ಈ ಅಕೌಂಟ್ ಅನ್ನ ನಾವು ಮೇಂಟೈನ್ ಮಾಡ್ತೇವೆ ಬ್ರೋಕರ್ ಹತ್ರ. ಯಾಕಂತಂದ್ರೆ ನಾವು ಯಾವ್ದಾದ್ರು ಶೇರ್ ಅನ್ನು ಕೊಂಡಾಗ ಬ್ರೋಕರು ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಹಣವನ್ನು ಕಟ್ಟಬೇಕಾಗುತ್ತೆ. ನಮ್ಮ ಟ್ರೇಡಿಂಗ್ ಅಕೌಂಟ್ ಇಂದ ಇರುವಂತಹ ಹಣವನ್ನು ಬಳಸ್ಕೊಂಡು, ಮತ್ತೆ ನಾವು ಯಾವ್ದಾದ್ರು ಶೇರ್ ಅನ್ನು ಮಾಡಿದಾಗ ಆ ಪಾರ್ಟಿಯಿಂದ ನಮಗೇನಾದ್ರೂ ಅಂದ್ರೆ ದ ಬೈಯಿಂಗ್ ಪಾರ್ಟಿಯಿಂದ ನಮಗೇನಾದ್ರೂ ಹಣ ಬರಬೇಕು ಅಂತಂದ್ರೆ ಅದನ್ನು ಕೂಡ ಟ್ರೇಡಿಂಗ್ ಅಕೌಂಟ್ ಹಾಕ್ತಾರೆ. ಅಂದರೆ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನಿಂದ ನಮ್ಮ ಟ್ರೇಡಿಂಗ್ ಅಕೌಂಟಿಗೆ ಹಣವನ್ನು ಹಾಕಬೇಕಾಗುತ್ತೆ. ಒಮ್ಮೆ ನಮ್ಮ ಹಣವನ್ನು ತಗೊಳ್ಬೇಕಾದ್ರೆ ಅವರು ಆ ಶೇರಿಗೆ ಇರುವಂತಹ ಹಣವನ್ನು ಸಂದಾಯ ಮಾಡ್ತಾರೆ. ಅದಾದ್ಮೇಲೆ ಬ್ರೋಕರೇಜು, ಏನು ಚಾರ್ಜಸ್ ಇದೆ ನಮ್ಮ ಎಕ್ಸ್ಚೇಂಜ್, ಅದೆಲ್ಲವನ್ನು ತಗೊಳ್ತಾರೆ. ಈಗ ಜನ ಕೇಳುವಂತ ಅತಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಅಕಸ್ಮಾತ್ ಬ್ರೋಕರ್ ಓಡಿ ಹೋದ್ರೆ ಅಥವಾ ಕ್ಲೋಸ್ ಡೌನ್ ಮಾಡಿದ್ರೆ ಕಂಪನಿಯನ್ನು, ನನ್ನ ಷೇರುಗಳಿಗೆ ಏನಾಗುತ್ತೆ? ಷೇರುಗಳು ನಿಮ್ಮ ಬ್ರೋಕರ್ ಹತ್ರ ಇಲ್ಲ, CDSL ಮತ್ತು NSDL ಹತ್ರ ಇದೆ. ಅದು ಒಂದು ಎಲೆಕ್ಟ್ರಾನಿಕ್ ಲಾಕರ್ ಸಿಸ್ಟಮ್. ಅಕಸ್ಮಾತ್ ನಿಮ್ಮ ಬ್ರೋಕರ್ ಏನಾದ್ರೂ ಓಡೋದ್ರೆ ಅಥವಾ ಆಪರೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಷೇರುಗಳು ಸೇಫ್ ಆಗಿದ್ದಾವೆ ಮತ್ತು ಅದು ನಿಮ್ಮ CDSL NSDL ಇರುತ್ತೆ. ಅದನ್ನು ಯಾವ ರೀತಿ ಇನ್ನೊಂದು ಬ್ರೋಕರೇಜ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮತ್ತೆ ಎಲ್ಲಾ ಅಥಾರಿಟೀಸ್, SEBI, NSE, PSE, ಎಲ್ಲಾ ಡಿಪಾಸಿಟರಿಗಳಿಗೆ ನಿಮ್ಮ ಬ್ರೋಕರ್ ಕ್ಲೋಸ್ ಆದ್ರೆ ಮೊದಲು ಇನ್ಫಾರ್ಮೇಶನ್ ಹೋಗುತ್ತೆ. ಮತ್ತೆ ಏನು ಸ್ಟೆಪ್ಸ್ ತಗೊಳ್ಬೇಕು, ಯಾವ ರೀತಿ ಅದನ್ನು ಬೇರೆ ಬ್ರೋಕರೇಜ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಆದ್ದರಿಂದ ನಿಮ್ಮ ಷೇರುಗಳು ಕಂಪ್ಲೀಟ್ಲಿ ಸೇಫ್. ಈಗ ಮುಂದಿನ ಪ್ರಶ್ನೆ, ನಾವು ನಮ್ಮ ಬ್ರೋಕರ್ ಹತ್ರ ಮೇಂಟೈನ್ ಮಾಡುವ ಟ್ರೇಡಿಂಗ್ ಅಕೌಂಟ್ ಏನಾದ್ರೂ ಕ್ಲೋಸ್ ಆದ್ರೆ, ಬ್ರೋಕರ್ ಓಡಿ ಹೋದ್ರೆ, ಕ್ಲೋಸ್ ಆದ್ರೆ ಏನ್ ಮಾಡ್ಬೋದು? ಇಲ್ಲಿ SEBI ಅವರು ಕೂಡ ಬೇಕಾದಷ್ಟು ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ ನಿಮ್ಮ ಹಣದ ಸುರಕ್ಷತೆಗಾಗಿ. ಮತ್ತೆ ಸದ್ಯದ ಮಟ್ಟಿಗೆ ನೀವು ನೋಡ್ಬೇಕು ಅಂತಂದ್ರೆ ಒಂದು ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಫಂಡ್ ಅಂತ ಇದೆ. ನೀವು ಯಾವುದೇ ಷೇರು ಮಾರುಕಟ್ಟೆ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ, ಬೈ ಮಾಡುವಾಗ್ಲೂ ಸೆಲ್ ಮಾಡುವಾಗ್ಲೂ. ಅದು ಕೊನೆಯಲ್ಲಿ ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ಆದ್ದರಿಂದ ಅಕಸ್ಮಾತ್ ನಿಮ್ಮ ಬ್ರೋಕರ್ ಏನಾದ್ರೂ ಕ್ಲೋಸ್ ಆದ್ರೆ ಏನೂ ಭಯಪಡೋ ಅಗತ್ಯತೆ ಇಲ್ಲ. ಯಾಕಂದ್ರೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಅಪ್ ಟು 25 lakhs ಅನ್ನು ನೀವು ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ ಇಂದ ಪಡ್ಕೊಳ್ಬಹುದಾಗಿದೆ ರಿಫಂಡ್ ಆಗಿ. ಮತ್ತು ಆ ಕ್ಲೇಮ್ ಅನ್ನು ನೀವು ವಿದಿನ್ 3 years ಆಫ್ ಕ್ಲೋಸಿಂಗ್ ಡೌನ್ ಆಫ್ ದ ಬ್ರೋಕರ್ ಫಿಲ್ ಅಪ್ ಮಾಡಬೇಕಾಗುತ್ತೆ. 3 ವರ್ಷದ ಮೇಲೆ ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ದುಡ್ಡು ಬರುವಂತ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ರೀಸೆಂಟ್ ಆಗಿ ನಿನ್ನೆಯಿಂದ CDSL ಅವರು ಇನ್ನೊಂದು ಸ್ಟೆಪ್ಸ್ ನ ತಗೊಂಡಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿರೋ ಹಣವನ್ನು ಆದಷ್ಟು ಕಮ್ಮಿ ಮಾಡಲಿ ಮತ್ತು ಆದಷ್ಟು ಸೇಫ್ ಆಗಿರ್ಲಿ ಅನ್ನೋ ಉದ್ದೇಶದಿಂದ, ಮತ್ತು CDSL ನವರು UPI ಬ್ಲಾಕ್ ಫೆಸಿಲಿಟಿ ಅನ್ನುವಂತಹದ್ದನ್ನು 30ನೇ ತಾರೀಕು ಡಿಸೆಂಬರ್ 2023ರಿಂದ ಲಾಗು ಮಾಡ್ತಾ ಇದ್ದಾರೆ. ಅಂದ್ರೆ ಸದ್ಯದ ಮಟ್ಟಿಗೆ ಈ ASBA ಅನ್ನುವಂತ ಒಂದು ಪದ್ಧತಿ ಇತ್ತು, IPOಗಳಿಗೆ ಹಣವನ್ನು ಹಾಕ್ಬೇಕು. ಅದನ್ನು ಈಗ ಸದ್ಯದ ಮಟ್ಟಿಗೆ ನಾವು ಷೇರು ಮಾರುಕಟ್ಟೆಯಲ್ಲಿ, ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಕೂಡ
ನೋಡಬಹುದಾಗಿದೆ. ASBA ಅಂತಂದ್ರೆ ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ ಅಮೌಂಟ್. ಅಂದರೆ ನೀವೇನಾದ್ರೂ IPOಗೆ ಅಪ್ಲಿಕೇಶನ್ ಹಾಕಿದಾಗ ಬ್ಯಾಂಕಿನಿಂದ ಡೈರೆಕ್ಟ್ ಆಗಿ ನಿಮ್ಮ ಹಣ ಅಲ್ಲಿಗೆ ಹೋಗೋದಿಲ್ಲ, ಅದು ಕೇವಲ ಬ್ಲಾಕ್ ಆಗುತ್ತೆ ಆ ಪರ್ಟಿಕ್ಯುಲರ್ ಅಮೌಂಟ್. ಅಕಸ್ಮಾತ್ ಆಗಿ ನಿಮಗೆ IPO ಅಲಾಟ್ ಆದ್ರೆ ಆ ಹಣವನ್ನು ಅನ್ಬ್ಲಾಕ್ ಮಾಡಿ IPO ಕಂಪನಿ ನಿಮ್ಮ ಹಣವನ್ನು ತಗೊಳ್ತಾರೆ. ಅಕಸ್ಮಾತ್ ಹಣ ಯೂಸ್ ಆಗದೆ ಇದ್ದು ನಿಮಗೆ IPOದಲ್ಲಿ ಶೇರುಗಳು ಅಲಾಟ್ ಆಗಿಲ್ಲ ಅಂತಂದ್ರೆ ಅದನ್ನು ಕೇವಲ ಅನ್ಬ್ಲಾಕ್ ಮಾಡ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಆಕ್ಚುಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ IPOಗೆ ಹಣ ಹೋಗೋದಿಲ್ಲ, ಅಲಾಟ್ ಆದಾಗ ಮಾತ್ರ ಹೋಗುತ್ತೆ. ಇದು ಒಂದು ವಂಡರ್ಫುಲ್ ಸಿಸ್ಟಮ್. ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ASBA ಅನ್ನುವಂಥದ್ದು ಇದರ ಹೆಸರು. ಹೀಗೆ ASBA ಅನ್ನು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಹಣ ಬ್ಯಾಂಕಿನಲ್ಲಿ ಹಾಗೆ ಭದ್ರವಾಗಿರುತ್ತೆ ಮತ್ತು ಅದಕ್ಕೆ ಏನು ಇಂಟ್ರೆಸ್ಟ್ ಬರಬೇಕು ಇಂಟರ್ವೆನಿಂಗ್ ಪೀರಿಯಡ್ ನಲ್ಲಿ ಅದು ಬರ್ತಾ ಇರುತ್ತೆ. ನಿಮ್ಮ ಹಣ IPOದಲ್ಲಿ ಅಲಾಟ್ ಆದಾಗ ಹೋದಾಗ ಮಾತ್ರ ಹಣ ನಿಮ್ಮ ಅಕೌಂಟಿಂದ ಹೋಗುತ್ತೆ. ಸದ್ಯದ ಮಟ್ಟಿಗೆ ಆಗ್ಲೇ ಹೇಳಿದಾಗೆ ಇದನ್ನು ಸೆಕೆಂಡರಿ ಮಾರುಕಟ್ಟೆಗೆ ಕೂಡ ಜಾರಿ ಮಾಡ್ತಾ ಇದ್ದಾರೆ SEBI ಅವರು, ಬಹುಶಃ ಪ್ರಪಂಚದಲ್ಲೇ ಮೊದಲ ಬಾರಿಗೆ. ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ವಿ ವಾಂಟ್ ಟು ಮೇಕ್ ನೀಡ್ ನಾಟ್ ಬಿ ಇನ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ದ ಬ್ರೋಕರ್ ಬಟ್ ಬಿ ಬ್ಲಾಕ್ಡ್ ಇನ್ ಅವರ್ ಬ್ಯಾಂಕ್ ಅಕೌಂಟ್ ಟು ಬಿ ಡೆಬಿಟೆಡ್ ಡೈರೆಕ್ಟ್ಲಿ ಫ್ರಮ್ ಅವರ್ ಬ್ಯಾಂಕ್ ಅಕೌಂಟ್. ಅಂದ್ರೆ ಬಹಳ ಜನಕ್ಕೊಂದು ಸಂಶಯ ಮತ್ತು ಡೌಟ್, ನಾನು ಟ್ರೇಡಿಂಗ್ ಅಕೌಂಟ್ ಅಲ್ಲಿದ್ರೆ ಅದನ್ನ ಬ್ರೋಕರ್ ಮಿಸ್ಯೂಸ್ ಮಾಡಬಹುದಾ ಅಥವಾ ಅಕಸ್ಮಾತ್ ಆಗಿ ಹಣ ಇಲ್ಲ ಅಂತ ಮಾಡಬಹುದಾ ಅಥವಾ ಬ್ರೋಕರ್ ಓಡಿ ಹೋದ್ರೆ ಕಷ್ಟ ಆಗುತ್ತೆ. ಈಗ ಈ ASBA ಸಿಸ್ಟಮ್ ಮೇಲೆ ನೀವು ಯಾವ್ದಾದ್ರೂ ಒಂದು ಶೇರಿಗೆ ಹಣವನ್ನು ಕಟ್ಟಿದ್ರೆ ಆ ಶೇರು ಅಲಾಟ್ ಆಗುವ ಮುಂಚೆ ಅದು ಕೇವಲ ಬ್ಯಾಂಕ್ ನಲ್ಲಿ ಬ್ಲಾಕ್ ಆಗಿರುತ್ತೆ ಮತ್ತು ಬ್ಯಾಂಕಿನಿಂದ ಡೈರೆಕ್ಟ್ ಪೇಮೆಂಟ್ ಆಗುತ್ತೆ, ನಾಟ್ ಫ್ರಮ್ ದ ಟ್ರೇಡಿಂಗ್ ಅಕೌಂಟ್. ನಮಗೆ ಪ್ರತಿ ವಾರ ಒಂದು 150ರಿಂದ 300 ಇಮೇಲ್ ಬರುತ್ತೆ. ನಿಮ್ಮ ಮುಂದಿನ ಕನ್ನಡದ 3 ತಿಂಗಳ ಆನ್ಲೈನ್ ಕಾರ್ಯಕ್ರಮ ಯಾವಾಗ, ಅದರ ಬಗ್ಗೆ ಒಂದು ಫ್ರೀ ಇಂಟ್ರೊಡಕ್ಟರಿ ವೆಬಿನಾರ್ ಮಾಡ್ತಾ ಇದ್ದೇವೆ. 17ನೇ ತಾರೀಕು ಡಿಸೆಂಬರ್ ಭಾನುವಾರ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ 30 ನಿಮಿಷದವರೆಗೆ. ಅದಕ್ಕೆ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳಿ ನಮ್ಮ ವಿಡಿಯೋದ ಅಡಿಯಲ್ಲಿ ಸ್ಕ್ರಾಲ್ ಹೋಗ್ತಾ ಇದೆ. ಅದರಂತೆ ನೀವು ನಮಗೆ ಇಮೇಲ್ ಕಳಿಸ್ಬೇಕಾಗುತ್ತೆ successdigest@gmail.com. ನಮ್ಮ ಇಂಟ್ರೊಡಕ್ಟರಿ ವೆಬಿನಾರ್ ನಲ್ಲಿ ಹಲವು ಹೊಸ ವಿಷಯಗಳನ್ನು ಹೇಳಿಕೊಡ್ತೇವೆ, ತಪ್ಪದೆ ಬನ್ನಿ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಸದ್ಯದ ಮಟ್ಟಿಗೆ SEBI ಅವರು ASBA ಫೆಸಿಲಿಟಿಯನ್ನು ಜನವರಿ 1 ಇಂದ ಆನ್ ಅನ್ ಆಪರೇಷನಲ್ ಬೇಸಿಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಬೇಕಿದ್ದಾರೆ, ಸ್ಟಾಕ್ ಬ್ರೋಕರಿಗೂ ಇನ್ವೆಸ್ಟರ್ಸ್ಗೂ. ಮತ್ತೆ ಇದು ಕೇವಲ ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟ್ಗೆ ಮಾತ್ರ ಲಾಗು ಆಗ್ತದೆ ಬಿಗಿನಿಂಗ್ ನಲ್ಲಿ. ಮತ್ತು ಈ ರೀತಿ ಮಾಡೋದ್ರಿಂದ ಕ್ಲೈಂಟ್ ಫಂಡ್ ಅನ್ನು ಬ್ರೋಕರೇಜ್ ಕಂಪನಿಗಳು ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಸಣ್ಣ ಕ್ಯಾಚ್ ಇದೆ, ಅಂದ್ರೆ ನೀವೇನೋ ASBA ಫೆಸಿಲಿಟಿಗೆ ನಿಮ್ಮನ್ನು ಆಪ್ಟ್ ಮಾಡಬೇಕು, ಆದರೆ ಅದರ ಒಟ್ಟಿಗೆನೆ ನಿಮ್ಮ ಬ್ರೋಕರೇಜ್ ಕಂಪನಿ ಕೂಡ ಅದಕ್ಕೆ ಆಪ್ಟ್ ಮಾಡಿರಬೇಕು. ಮೊದಲು ಬ್ರೋಕರೇಜ್ ಕಂಪನಿಯವರು ಆಪ್ಟ್ ಮಾಡದೇ ಇರಬಹುದು, ಆದರೆ ತುಂಬಾ ಜನ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ರಿಜಿಸ್ಟರ್ ಮಾಡಬಹುದು. ಆದ್ದರಿಂದ ನೀವು ಇನ್ನು ಮುಂದೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಹಣವನ್ನು ಇಡುವ ಅಗತ್ಯತೆ ಇಲ್ಲ. ಯಾಕಂದ್ರೆ ಯಾವಾಗಲೂ ಒಂದು ಡೌಟ್ ಇದ್ದೇ ಇರುತ್ತೆ, ನಮ್ಮ ಬ್ರೋಕರ್ ಏನ್ ಮಾಡಬಹುದು ನಮ್ಮ ಹಣ ತಗೊಂಡು ಇತ್ಯಾದಿ ಇತ್ಯಾದಿ. ಈ ರೀತಿ ASBAದಲ್ಲಿ ನಮ್ಮ ಹಣವನ್ನು ಸೆಕೆಂಡರಿ ಮಾರುಕಟ್ಟೆಯ ಸೆಟಲ್ಮೆಂಟ್ಗೋಸ್ಕರ ಇಡುವುದರಿಂದ ಕ್ಲಿಯರಿಂಗ್ ಕಾರ್ಪೊರೇಷನ್ ಇದೆ, ಅವರು ಸ್ಟಾಕ್ ಬ್ರೋಕರ್ನ ಅಗತ್ಯತೆ ಇಲ್ಲದೆ ಹಣವನ್ನು ಇಲ್ಲಿಂದಲೇ ಸಂದಾಯ ಮಾಡಬಹುದು. ಭಾರತದ ಷೇರು ಮಾರುಕಟ್ಟೆಯ ವ್ಯವಸ್ಥೆ ಏನಿದೆ ಅದು ಬಹಳ ಮಜಬೂತಾಗಿದೆ, ಬಹಳ ಚೆನ್ನಾಗಿದೆ. ಯಾಕಂದ್ರೆ ಪ್ರಪಂಚದ ಎಷ್ಟೋ ಲೀಡಿಂಗ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಈ ಫೆಸಿಲಿಟಿ ಇಲ್ಲ. ಸದ್ಯದ ಮಟ್ಟಿಗೆ ಮಾರ್ಚ್ 2024ರಿಂದ SEBI ಅವರು T+0 ಸೆಟಲ್ಮೆಂಟ್ ಸಿಸ್ಟಮ್ ಅನ್ನು ತರ್ತಾ ಇದ್ದಾರೆ. ಅಂದ್ರೆ ನೀವು ಯಾವ್ದಾದ್ರೂ ಶೇರ್ ಅನ್ನು ತಗೊಂಡ್ರೆ ಅದು ಅದೇ ದಿನ ನಿಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ, ನೀವು ಯಾವ್ದಾದ್ರೂ ಶೇರ್ ಅನ್ನು ಮಾಡಿದ್ರೆ ಅದು ಅದೇ ದಿನ ನಿಮ್ಮ ಅಕೌಂಟ್ ಇಂದ ಹೊರಗೋಗುತ್ತೆ ಮತ್ತು ಅದೇ ರೀತಿ ಹಣವೂ ಕೂಡ ಬಂದು ಸಂದಾಯ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ, ಇಲ್ಲ ನಿಮ್ಮ ಹಣ ನಿಮ್ಮ ಅಕೌಂಟ್ ಇಂದ ಹೊರಗೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ SEBI ಅವರು ಇನ್ಸ್ಟಂಟೇನಿಯಸ್ ಇಂಪ್ಲಿಮೆಂಟ್ ಮಾಡುವಂತ ಚಾನ್ಸ್ ಇದೆ T+0 ಸಿಸ್ಟಮ್ ನ 2025 ಅಂದಾಜು.
ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ರೀತಿ UPI ಬ್ಲಾಕ್ ಫೆಸಿಲಿಟಿ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆದ್ರೆ ನೀವು ಅದನ್ನು ಯೂಸ್ ಮಾಡಲಿಕ್ಕೆ ಬಯಸ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.